ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ನಮ್ಮಂಥವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದೀರಾ. ಇನ್ನೂ ಚೆನ್ನಾಗಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಕಡೆ ಹೋಗೋಣ ಬನ್ನಿ. ರಾಜ್ಯ ರೈತರ ಮಕ್ಕಳಿಗೆ ಬಂದ್ಬಿಟ್ಟು ಈಗ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಮತ್ತು 10 ತಿಂಗಳ ತರಬೇತಿಯನ್ನು ನೀಡಲಾಗುತ್ತದೆ. ಏನಪ್ಪ ಅದು ತರಬೇತಿ ಮತ್ತು ಏನು ಎಲ್ಲಿ ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ಕರ್ನಾಟಕ ತೋಟಗಾರಿಕಾ ಇಲಾಖೆ ಈಗ ರೈತರ ಮಕ್ಕಳಿಗೆ 10 ತಿಂಗಳ ಉಚಿತ ತೋಟಗಾರಿಕಾ ತರಬೇತಿಯನ್ನು ನೀಡಲಾಗುತ್ತದೆ. ಈ ಒಂದು ತರಬೇತಿಯಲ್ಲಿ ಈಗ ಭಾಗವಹಿಸುವಂತಹ ಅಭ್ಯರ್ಥಿಗಳಿಗೆ 1750 ರೂವರೆಗೆ ವೇತನವನ್ನು ನೀಡಲಾಗುತ್ತದೆ. ನೀವು ಈ ಒಂದು ತೋಟಗಾರಿಕಾ ತರಬೇತಿಯನ್ನು ನೀವು ಪಡೆದುಕೊಳ್ಳಬೇಕೆಂದುಕೊಂಡಿದ್ದರೆ ಹೊಸೂರು ತರಬೇತಿ ಕೇಂದ್ರ ಸಿದ್ದಾಪುರ ಎಂಬ ಊರಿನಲ್ಲಿ ಈಗ ನೀವು 10 ತಿಂಗಳಿಗೆವರೆಗೆ ಈ ಒಂದು ತರಬೇತಿಯನ್ನು ಪಡೆದುಕೊಳ್ಳಬಹುದು. ಅದರಿಂದ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಒಂದು ತರಬೇತಿಯನ್ನು ಪಡೆದುಕೊಳ್ಳುವ ನೀವು ಯಾವುದೇ ರೀತಿಯಾದಂತಹ ಹಣವನ್ನು ಪಾವತಿಸುವ ಹಾಗೆ ಇಲ್ಲ. ನೀವು ಈ ಒಂದು ತರಬೇತಿಯನ್ನು ಪಡೆದುಕೊಳ್ಳುವ ಸಮಯದಲ್ಲಿ ನಿಮಗೆ ಊಟ ವಸತಿ ಅನ್ನು ಸಹ ನೀಡಲಾಗುತ್ತದೆ ಮತ್ತು ನಿಮಗೆ ಪ್ರತಿ ತಿಂಗಳು ಶಿಷ್ಯ ವೇತನ ಅಂದ್ಬಿಟ್ಟು 1750 ರೂಪಾಯಿನ ನೀಡಲಾಗುತ್ತದೆ. ಅನಂತರ ನೀವು 5 ದಿನಗಳ ಕರ್ನಾಟಕ ಶೈಕ್ಷಣಿಕ ಪ್ರವಾಸವನ್ನು ಸಹ ಪಡೆದುಕೊಳ್ಳಬಹುದು. ಈ ತರಬೇತಿ ಪಡೆದುಕೊಳ್ಳುವುದರಿಂದ ಏನೆಲ್ಲ ಪ್ರಯೋಜನಗಳಿದೆ, ಎಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ಸ್ವಂತವಾಗಿ ಮಾಡ್ಬೋದು ಅನ್ನೋದ ತಿಳ್ಕೊಂಬರೋಣ ಬನ್ನಿ. ಈಗ ನೀವು ಈ ಒಂದು ತರಬೇತಿಯನ್ನು ಪೂರ್ತಿಯಾಗಿ ತೆಗೆದುಕೊಂಡ ನಂತರ ತೋಟಗಾರಿಕಾ ಇಲಾಖೆಯ ಅಂಗಾಂಶ ಹುದ್ದೆಗೆ ಸಹ ನೇರವಾಗಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಅಷ್ಟೇ ಅಲ್ಲದೆ ನೀವು ಈಗ ಈ ಒಂದು ತರಬೇತಿಯನ್ನು ಪಡೆದುಕೊಂಡ ನಂತರ ಕಸಿ ಕಟ್ಟುವುದು, ಬೂಟಿ ವಿಧಾನ, ಸಸ್ಯ ಅಭಿವೃದ್ಧಿ ತಂತ್ರಗಳನ್ನು ಕೂಡ ಸಹ ಈಗ ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಖಾಸಗಿ ನರ್ಸರಿಗಳು ಮತ್ತು ಎಸ್ಟೇಟುಗಳು ಹೊರಗುತ್ತಿಗೆ ಅಂತಹ ಕಂಪನಿಗಳಲ್ಲಿ ನೀವು ಉದ್ಯೋಗವನ್ನು ಸಹ ಪಡೆದುಕೊಳ್ಳಬಹುದು. ಇದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂತಂದರೆ, ಈ ಒಂದು ತರಬೇತಿಯನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ರೈತರ ಕುಟುಂಬಕ್ಕೆ ಸೇರಿದವರಾಗಿರಬೇಕಾಗತ್ತೆ ಮತ್ತು ಅನಂತರ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕಾಗತ್ತೆ. ಈ ಒಂದು ಅಭ್ಯರ್ಥಿಗಳು SLC ಪಾಸ್ ಆಗಿರಬೇಕಾಗತ್ತೆ. ವಯೋಮಿತಿ ಬಂದುಬಿಟ್ಟು 18 ರಿಂದ 30 ವರ್ಷದ ಒಳಗೆ ಇರಬೇಕಾಗತ್ತೆ. ಎಲ್ಲಪ್ಪ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ತಿರದ ಆನ್ಲೈನು ಅಥವಾ ವೆಬ್ಸೈಟುಗಳ ಮೂಲಕ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.